ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ಸಲೀಂ ತಂಗಿದ್ದಂಥ ರೂಮ್ನ ಎಕ್ಸ್ಕ್ಲೂಸಿವ್ ವಿಡಿಯೋ ಟಿವಿ5ಗೆ ಲಭ್ಯ ಆಗಿದೆ. ದಿನಕ್ಕೆ ಕೇವಲ 100 ರೂಪಾಯಿಗೆ ರೂಮ್ ಬಾಡಿಗೆಗೆ ಪಡೆದಿದ್ದ ಸಲೀಂ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಪಂಚನಾಮೆ ಮಾಡಿ ರೂಮ್ ಸೀಸ್ ಮಾಡಿರುವಂಥ ಪೊಲೀಸರು ಲಾಡ್ಜ್ ಮುಂದೆ ನಿಲ್ಲಿಸಿದ್ದ ಸೈಕಲ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು ಪೊಲೀಸರು. ಕಡಿಮೆ ದರಕ್ಕೆ ರೂಮ್ ಬಾಡಿಗೆ ಕೊಡುವ ಶರೀಫ್ ಲಾಡ್ಜ್ ಮಾಲೀಕರು ಹೊರಗಡೆಯಿಂದ ವ್ಯಾಪಾರಕ್ಕೆ ಬರುವವರಿಗೆ ಕಡಿಮೆ ಬೆಲೆಗೆ ರೂಮ್ ಕೊಡ್ತಾರೆ. ಹಣವಿಲ್ಲದವರಿಗೂ ಬಾಡಿಗೆ ನೀಡ್ತಾ ಇದ್ದ ಶರೀಫ್ ಲಾಡ್ಜ್ ಮಾಲೀಕರು ಸಲೀಂ ಆಧಾರ್ ಕಾರ್ಡ್ ಪಡೆದು ರೂಮ್ ಬಾಡಿಗೆ ನೀಡಿದ್ರು ಶರೀಫ್ ಲಾಡ್ಜ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಹೊರಗಡೆಯಿಂದೆಲ್ಲ ಬರ್ತಾರಲ್ಲ ಕೆಲಸ ಕಾರ್ಯಕ್ಕೆ ಅಂತ ಅವರಿಗೆಲ್ಲ ಕಡಿಮೆ ದುಡ್ಡಿಗೆ ಕೊಡ್ತಾ ಇದ್ರಂತೆ, 100 ರೂಪಾಯಿ ಕೊಡ್ತಾ ಇದ್ರಂತೆ. ದುಡ್ಡೇ ಇಲ್ಲ ನಮ್ಮ ಹತ್ರ ಅಂತ ಕಷ್ಟ ಹೇಳ್ಕೊಂಡು ಬಂದರೆ ಅವರಿಗೆ ಫ್ರೀ ಕೊಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಆಧಾರ್ ಕಾರ್ಡು ಡಾಕ್ಯುಮೆಂಟ್ ಎಲ್ಲ ತೆಗೆದುಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರೋದು. ಸದ್ಯ ಇದೀಗ ಆ ರೂಮ್ನ ಎಕ್ಸ್ಕ್ಲೂಸಿವ್ ವಿಡಿಯೋ ನಮಗೆ ಸಿಗ್ತಾ ಇದೆ, ಟಿವಿ5ಗೆ ಸಿಕ್ಕಿದೆ. ದಿನಕ್ಕೆ ಕೇವಲ 100 ರೂಪಾಯಿಗೆ ರೂಮ್ ಬಾಡಿಗೆ ಪಡೆದಿದ್ದ ಸಲೀಂ ಮತ್ತು ಸಹೋದರ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಪಂಚನಾಮೆ ಮಾಡಿ ರೂಮನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಇನ್ನು ಲಾಡ್ಜ್ ಮುಂದೆ ನಿಲ್ಲಿಸಿರುವಂಥ ಸೈಕಲು ನೀವು ನೋಡ್ತಾ ಇದ್ರಲ್ಲ, ಈ ಸೈಕಲನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ ನೋಡಿ, ಇದೇ ಲಾಡ್ಜ್ ಸಲೀಂ ವಾಸವಿದ್ದಂಥ ಲಾಡ್ಜ್ ಇದು. ಇದೇ ರೂಮ್ನಲ್ಲಿ ಆತ ಇರ್ತಾ ಇದ್ದ. ಆತನ ಸಹೋದರ ಎಲ್ಲಾನು ಬೇರೆ ಬೇರೆಯವರು ಕೂಡ ಉತ್ತರ ಭಾರತದ ಕಡೆಯಿಂದ ಬರೋರು, ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬರೋರು, ಉದ್ಯೋಗ ಮಾಡೋದಕ್ಕೆ ಅಂತ ಬರೋದು, ವ್ಯಾಪಾರಕ್ಕೆ ಅಂತ ಬರೋರು, ಇವರಿಗೆಲ್ಲ ಈ ಲಾಡ್ಜಲ್ಲಿ ರೂಮ್ ಸಿಗ್ತಾ ಇತ್ತಂತೆ. ಸೊ ಮೈಸೂರಿನಲ್ಲಿ ಹೊರಗಡೆಯಿಂದ ಬಂದು ಕೆಲಸ ಮಾಡುವವರಿಗೆ ಈ ಥರ ಮೈಸೂರು ಅರಮನೆ ಮುಂಭಾಗ ಬೇರೆ ಬೇರೆ ಭಾಗದಲ್ಲೆಲ್ಲ ಅವರಿಗೆಲ್ಲ ಈ ಲಾಡ್ಜ್ ತುಂಬ ಚಿರಪರಿಚಿತ. ಯಾಕಂದರೆ ಇದು ಕಡಿಮೆ ದುಡ್ಡಿಗೆ ಸಿಗ್ತಾ ಇತ್ತು. ಒಂದು ದಿನಕ್ಕೆ 100 ರೂಪಾಯಿ. ಇವರೊಂದು ಸ್ವಲ್ಪ ವ್ಯಾಪಾರ ಮಾಡಿಕೊಂಡು ಒಂದು ದಿನಕ್ಕೆ 100 ರೂಪಾಯಿ ಕೊಟ್ಕೊಂಡು ಇರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಕಸ್ಮಾತ್ ದುಡ್ಡೇ ಇಲ್ಲ, ತುಂಬ ಕಷ್ಟ ಇದೆ ಅಂದರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ವಂತೆ ಶರೀಫ್ ಲಾಡ್ಜ್ನ ಮಾಲೀಕರು. ಹೊರಗಡೆಯಿಂದ ವ್ಯಾಪಾರಕ್ಕೆ ಬರುವವರು ಎಲ್ಲರೂ ಆಲ್ಮೋಸ್ಟ್ ಇದೇ ಲಾಡ್ಜಿಗೆ ಬಂದು ಸ್ಟೇ ಆಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ತನಿಖೆಯನ್ನು ಮಾಡಲಾಗ್ತಾ ಇದೆ ಅಲ್ಲ, ತನಿಖೆಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸದ್ಯ ಸಲೀಂ ಆಧಾರ್ ಕಾರ್ಡನ್ನು ಪಡೆದು ರೂಮನ್ನು ಬಾಡಿಗೆಗೆ ನೀಡಿದ್ರು ಶರೀಫ್ನ ಲಾಡ್ಜ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ಆಧಾರ್ ಕಾರ್ಡ್ ಎಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಈತ ಎಲ್ಲಿದ್ದ, ಎಲ್ಲಿಯವನು, ಈತನ ಹಿನ್ನೆಲೆಗೇನು, ಈತ ಏನು ಕೆಲಸ ಮಾಡ್ಕೊಂಡಿದ್ದ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರೋದು. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್, ಮೈಸೂರಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪುನೀತ್, ಈ ಪ್ರಕರಣದಲ್ಲಿ ಒಂದು ಕಡೆ ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆ ಲಾಡ್ಜ್ನ ಪಂಚನಾಮೆ ಎಲ್ಲ ಆಗಿದೆ. ಸದ್ಯದ ಅಪ್ಡೇಟ್ ಏನೇನಿದೆ, ಯಾವ ಹಂತದಲ್ಲಿದೆ ತನಿಖೆ ಅಂತ? ನಿತಿ, ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರದ ಮುಂಭಾಗದಲ್ಲಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಒಂದು ಪ್ರಕರಣದಲ್ಲಿ 3 ಸಾವನ್ನಪ್ಪಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಬಲೂನನ್ನು ಮಾರಾಟ ಮಾಡ್ತಾ ಇದ್ದಂತಹ ಸಲೀಂ ಏನಿದ್ದಾನೆ, ಆತ ಹೀಲಿಯಂ ಅನಿಲವನ್ನು ಬಳಸಿಕೊಳ್ಳುವ ಮುಖಾಂತರ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ. ಆತ ಅರಮನೆಯ ಮುಂಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಹೀಲಿಯಂ ಆ ಒಂದು ಅನಿಲ ಟ್ಯಾಂಕ್ ಏನಿತ್ತು ಅದು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಏನು ಸಲೀಂ ಏನಿದ್ದಾನೆ ಆತನ ಒಂದು ಹಿನ್ನೆಲೆಯನ್ನು ಹುಡುಕಾಟ ಮಾಡ್ತಾ ಇರ್ತಕ್ಕಂಥ ಪೊಲೀಸರು ಮೊದಲಿಗೆ ಆತ ಎಲ್ಲಿ ಉಳಿದುಕೊಂಡಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಆತ ಮೈಸೂರಿನ ಲಷ್ಕರ್ ಮೊಹಲ್ಲಾ ಏನಿದೆ, ಈ ಒಂದು ಲಷ್ಕರ್ ಮೊಹಲ್ಲಾದಲ್ಲಿರ್ತಕ್ಕಂಥ ಶರೀಫ್ ಅಂತಕ್ಕಂಥ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದ. ಕಳೆದ 15 ದಿನಗಳ ಹಿಂದೆ ಬಂದಿದ್ದಂತಹ ಸಲೀಂ ಮತ್ತು ಆತನ ಸ್ನೇಹಿತರು ಅದೇ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ರು. ಇನ್ನು ಶರೀಫ್ ಲಾಡ್ಜ್ ಅಂತಕ್ಕಂಥದ್ದೇನಿದೆ, ಈ ಒಂದು ಲಾಡ್ಜ್ನ ಮಾಲೀಕರು ಈ ಥರದ ಬಡ ವ್ಯಾಪಾರಿಗಳು ಯಾರಿರ್ತಾರೆ, ಕಷ್ಟದಲ್ಲೇ ಯಾರಿರ್ತಾರೆ ಅಂಥವರಿಗೆ ಅತಿ ಕಡಿಮೆ ಬೆಲೆಗೆ ಅವರು ರೂಮ್ಗಳನ್ನು ನೀಡ್ತಾ ಇರ್ತಾರೆ. ಅದು ಒಂದು ದಿನಕ್ಕೆ 100 ರೂಪಾಯಿ ಬಾಡಿಗೆಯನ್ನು ತೆಗೆದುಕೊಳ್ಳುವ ಮುಖಾಂತರ ಅವರು ಸಲೀಂಗೆ ಈ ಒಂದು ರೂಮನ್ನು ಬಾಡಿಗೆ ಕೊಟ್ಟಿರ್ತಾರೆ. ಕೊಠಡಿಯನ್ನು ಬಾಡಿಗೆ ಪಡೆದಿದ್ದಂತಹ ಸಲೀಂ ಅಲ್ಲಿಯೇ ತನ್ನ ಬಲೂನನ್ನು ಮಾರಾಟ ಮಾಡಲಿಕ್ಕೆ ಬಳಸುವಂತಹ ಸೈಕಲ್ ಇರಬಹುದು, ಜೊತೆಗೆ ಸಿಲಿಂಡರ್ ಇರಬಹುದು, ಅಂದರೆ ಆ ಒಂದು ಹೀಲಿಯಂ ಅನಿಲ ತುಂಬಿದ್ದಂತಹ ಸಿಲಿಂಡರ್ ಇರಬಹುದು, ಇದನ್ನೆಲ್ಲವನ್ನು ಕೂಡ ಅಲ್ಲೇ ಇಟ್ಕೊಂಡಿರ್ತಾನೆ. ಅದಾದ ನಂತರ ಪ್ರವಾಸಿ ತಾಣಗಳಿಗೆ ಆತ ಸೈಕಲ್ ಮೂಲಕ ತೆರಳಿ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ. ಇನ್ನು ಮುಖ್ಯವಾಗಿ ಈಗ ಈ ಒಂದು ಹೀಲಿಯಂ ಸ್ಫೋಟ ಪ್ರಕರಣದಿಂದಾಗಿ ಏನು ಸಾವಿನ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ಇರಬಹುದು, ಜೊತೆಗೆ ಪ್ರವಾಸಿ ತಾಣದಲ್ಲಿ ಈ ಥರದ ಒಂದು ಘಟನೆ ನಡೆದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರು ಒಂದು ರೀತಿ ಬೆಚ್ಚಿ ಬಿದ್ದಿದೆ. ಜೊತೆಗೆ ಸಾಲು ರಜೆಗಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಆತಂಕ ಮನೆ ಮಾಡಿದೆ, ಮತ್ತೊಂದು ಕಡೆ ಸಲೀಂನ ಹಿನ್ನೆಲೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗ ಮೊದಲಿಗೆ
ಸಲೀಂ ಉಳಿದುಕೊಂಡಿದ್ದಂತಹ ಶರೀಫ್ ಲಾಡ್ಜ್ ಏನಿತ್ತು ಆ ಒಂದು ಲಾಡ್ಜ್ನಲ್ಲಿ ಪಂಚನಾಮೆ ಮಾಡಿ ಈಗ ಪೊಲೀಸರು ಆ ಒಂದು ಕೊಠಡಿಗಳನ್ನು ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆ ಒಂದು ಲಾಡ್ಜ್ ಬಳಿ ಇದ್ದಂತಹ 3 ಸೈಕಲ್ಗಳೇನಿದ್ವು ಆ ಸೈಕಲ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವ ಮುಖಾಂತರ ಆತನ ಜೊತೆಗಿದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ಅವರನ್ನು ಅವರ ಒಂದು ತನಿಖೆಯನ್ನು ಅಂದರೆ ಅವರನ್ನು ವಿಚಾರಣೆಗೊಳಪಡಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಶರೀಫ್ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದಂತಹ ಸಲೀಂ ಏನಿದ್ದಾನೆ ಈತ ಅಲ್ಲಿ ಕೇವಲ 100 ರೂಪಾಯಿಗೆ ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಕಳೆದ 15 ದಿನಗಳಿಂದ ಅಂದರೆ ದಿನಕ್ಕೆ 100 ರೂಪಾಯಿ ಬಾಡಿಗೆ ಕೊಡುವಂತಹ ಕೊಠಡಿಯನ್ನು ಪಡೆದಿದ್ದಂತಹ ಸಲೀಂ ಏನಿದ್ದಾನೆ ಈತ ಅರಮನೆಯ ಮುಂಭಾಗದಲ್ಲಿ ಜೊತೆಗೆ ಅರಮನೆಯ ಸುತ್ತಮುತ್ತಲೂ ಕೂಡ ಬಲೂನ್ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಮೊನ್ನೆ ರಾತ್ರಿ ಸುಮಾರು 8:30 ವೇಳೆಯಲ್ಲಿ ಆ ಒಂದು ಜಯಮಾರ್ತಾಂಡ ದ್ವಾರದ ಬಳಿ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಸಲೀಂ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಇನ್ನು ಗಾಯಗೊಂಡಿದ್ದಂತಹ ಇಬ್ಬರು ಮುಖ್ಯವಾಗಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಲಕ್ಷ್ಮಿ ಮತ್ತು ಮಂಜುಳಾ ಅಂತಕ್ಕಂಥವ್ರು ಏನಿದ್ದಾರೆ ಇವರು ನಿನ್ನೆ KR ಆಸ್ಪತ್ರೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಪ್ರಮುಖವಾಗಿ ಅನುಮಾನಗಳೇನು ಉಟ್ಕೊಂಡಿದ್ದಾವೆ ಅಂತ ಹೇಳಿದರೆ ಸಲೀಂ ಜೀವನೋಪಾಯಕ್ಕಾಗಿ ಬಲೂನ್ ಮಾರಾಟ ಮಾಡ್ತಾ ಇದ್ನ ಅಥವಾ ಉದ್ದೇಶಪೂರ್ವಕವಾಗಿ ಈ ಥರದ ಬ್ಲಾಸ್ಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನಗಳೇನಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಮೈಸೂರಿನ ಪೊಲೀಸರು ಹಲವು ಆಯಾಮಗಳಲ್ಲಿ ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ನಾವು TV5 ನಲ್ಲೂ ಕೂಡ ಗಮನಿಸಬಹುದು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಅಂದರೆ ಶರೀಫ್ ಲಾಡ್ಜ್ನಲ್ಲಿ ಸಲೀಂ ಉಳಿದುಕೊಂಡಿದ್ದಂತಹ ದೃಶ್ಯಗಳನ್ನು ಕೂಡ ನಾವು ಕಾಣಬಹುದು. ಆ ಒಂದು ಕೊಠಡಿಯಲ್ಲಿ ಉಳಿದುಕೊಂಡಿದ್ದಂತಹ ದೃಶ್ಯಗಳು ಕೊಠಡಿಯನ್ನು ಸೀಜ್ ಮಾಡೋದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಗೆ ಈಗ ಪೊಲೀಸರು ಇಳಿದಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಪ್ರವಾಸಿ ತಾಣಗಳ ಮಧ್ಯಭಾಗದಲ್ಲಿ ಅದಕ್ಕೂ ಮೈಸೂರಿನ ಹೃದಯ ಭಾಗದಲ್ಲಿ ಈ ಥರದ ಒಂದು ಘಟನೆ ನಡೆದಿದೆ. ಇದರಿಂದಾಗಿ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಸದ್ಯ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ನೀತಿ ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.